ನಮಸ್ಕಾರ. ಇಂದಿನ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗಳಿಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇ ಅಪ್ಡೇಟ್ ನೋಡ್ತಾ ಬರುವುದಾದರೆ, ಟೀಮ್ ಇಂಡಿಯಾದ 3 ಮಾದರಿಯ ಪ್ರಾಯೋಜಕತ್ವಗಳ ಹಕ್ಕನ್ನ ಅಪೋಲೋ ಟೈರ್ಸ್ ಕಂಪನಿಯು ಬರೋಬ್ಬರಿ 579 ಕೋಟಿ ರೂಪಾಯಿಗಳಿಗೆ ಗೆದ್ದುಕೊಂಡಿದೆ ಸ್ನೇಹಿತರೆ. ಇನ್ನು ಅಪೋಲೋ ಟೈರ್ಸ್ ನ ಸ್ಪಾನ್ಸರ್ಶಿಪ್ ಅವಧಿಯು 3 ವರ್ಷಗಳವರೆಗೂ ಇರಲಿದ್ದು, ಈ ಅವಧಿಯಲ್ಲಿ ಟೀಮ್ ಇಂಡಿಯಾವು ಒಟ್ಟು 121 ಪಂದ್ಯಗಳನ್ನ ಹಾಗೂ 21 ಐಸಿಸಿ ಮ್ಯಾಚ್ಗಳನ್ನ ಆಡಲಿದೆ ಸ್ನೇಹಿತರೆ. ಇನ್ನು ಭಾರತ ಎ ಹಾಗೂ ಆಸ್ಟ್ರೇಲಿಯಾ ಎ ನಡುವಿನ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಆಸೀಸ್ ಆರಂಭಿಕ ಆಟಗಾರ ಸ್ಯಾಮ್ ಕಾನ್ಸ್ಟಸ್ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ ಸ್ನೇಹಿತರೆ. ಬರೋಬ್ಬರಿ 122 ಎಸೆತಗಳಲ್ಲಿ 10 4 ಹಾಗೂ 3 6ಗಳ ಸಹಾಯದಿಂದ ಸ್ಫೋಟಕ ಸೆಂಚುರಿಯನ್ನ ಸಿಡಿಸಿ ಸ್ಯಾಮ್ ಕಾನ್ಸ್ಟಸ್ ಮಿಂಚಿದ್ದಾರೆ. ಇನ್ನು ಇದೀಗ ಬಿಡುಗಡೆ ಆಗಿರುವ ಐಸಿಸಿ ಮಹಿಳಾ ಏಕದಿನ ಓಡಿಐ ಬ್ಯಾಟಿಂಗ್ ರ್ಯಾಂಕಿಂಗ್ ನಲ್ಲಿ ಟೀಮ್ ಇಂಡಿಯಾದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂದಾನ ನಂಬರ್ 1 ಪಟ್ಟವನ್ನು ಅಲಂಕರಿಸಿದ್ದಾರೆ ಸ್ನೇಹಿತರೆ. ಇನ್ನು ಇದೇ ತಿಂಗಳ ಅಂತ್ಯದಲ್ಲಿ ಮಹಿಳಾ ಏಕದಿನ ವಿಶ್ವಕಪ್ ಕೂಡ ಆರಂಭವಾಗಲಿದೆ ಸ್ನೇಹಿತರೆ. ಸ್ಮೃತಿ ಮಂದಾನ ಓಡಿಐ ವಿಶ್ವಕಪ್ ನಲ್ಲಿಯೂ ಇದೇ ರೀತಿಯಾದ ಪ್ರದರ್ಶನವನ್ನ ಮುಂದುವರಿಸಲಿ ಎನ್ನುವುದು ನಮ್ಮ ಆಶಯ. 2025ರ ಮಹಿಳಾ ಪ್ರೀಮಿಯರ್ ಲೀಗ್ ಅಂದ್ರೆ WPL ನ ಆರಂಭಕ್ಕೆ ಡೇಟ್ ಫಿಕ್ಸ್ ಆಗಿದೆ ಸ್ನೇಹಿತರೆ. ವರದಿಯ ಪ್ರಕಾರ ಜನವರಿಯ ಮೊದಲ ವಾರದಲ್ಲಿ 2026ರ WPL ಆರಂಭಗೊಳ್ಳಲಿದೆ ಸ್ನೇಹಿತರೆ. ಪ್ರತಿ ವರ್ಷ ಫೆಬ್ರವರಿಯಲ್ಲಿ WPL ಆರಂಭವಾಗಬೇಕಾಗಿತ್ತು, ಆದರೆ ಮುಂದಿನ ವರ್ಷ ಮೆನ್ಸ್ T20 ವಿಶ್ವಕಪ್ ಇರುವ ಕಾರಣ WPL ಅನ್ನ 1 ತಿಂಗಳ ಮುಂಚಿತವಾಗಿ ಆರಂಭಿಸುವ ನಿರೀಕ್ಷೆಗಳಿವೆ. ಇನ್ನು ಇಂದು ಏಷ್ಯಾ ಕಪ್ ನ ಲೀಗ್ ಹಂತದ 9ನೇ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಲಿವೆ ಸ್ನೇಹಿತರೆ. ಇದು ಬಿ ಗ್ರೂಪ್ ನ ಪಂದ್ಯವಾಗಿದೆ. ಇದಲ್ಲದೆ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಸೂಪರ್ 4 ಹಂತಕ್ಕೆ ಕ್ವಾಲಿಫೈ ಆದರೆ ಸೋಲುವ ತಂಡ ಟೂರ್ನಿಂದ ಹೊರಬೀಳಲಿದೆ ಬಂಧುಗಳೇ. ಬೆಂಗಳೂರು ಬುಲ್ಸ್ ತಂಡವು PKL ಸೀಸನ್ 12ರ ಲೀಗ್ ಹಂತದ ತನ್ನ 8ನೇ ಪಂದ್ಯದಲ್ಲಿ ತಮಿಳು ತಲೈವಾಸ್ ತಂಡದ ವಿರುದ್ಧ ಕಣಕ್ಕಿಳಿಯಲಿದೆ ಸ್ನೇಹಿತರೆ. ಇಂದು ತಮಿಳು ವಿರುದ್ಧ ಗೆದ್ದು ಬುಲ್ಸ್ ತಂಡ ಸತತ 5ನೇ ಗೆಲುವಿಗೆ ಕೊರಳೊಡ್ಡುತ್ತಾ ಅನ್ನೋದನ್ನ ಕಾದು ನೋಡೋಣ. ನಿಮ್ಗೆ ಅನಿಸುತ್ತೆ ಬುಲ್ಸ್ 5ನೇ ಗೆಲುವು ದಾಖಲಿಸುತ್ತಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಇದೇ ರೀತಿ ಡೈಲಿ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗಳನ್ನ ನೀಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೀತಿ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಗಳನ್ನ ನೀಡಬೇಕು ಅಥವಾ ಬೇಡ ಅನ್ನೋದನ್ನ ಎಸ್ ಅಥವಾ ಒಂದು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.